ಇದು ನಮ್ಮ ಮೇಯ್ನು ಮನೇಲಿರೋ ಆನೆಕಲ್ ರೆಗ್ದಾರಲ್ಲಿ ಬಂದ ಜೊತೆ ಪ್ಲಸ್ ತುಂಬ ಹಳೆ ಲೈನು ಜಾತಿ ಅಕ್ಕಿ ದೊಡ್ಡ ಜೊತೆ ಸೇಲ್ಗಿಲ್ಲ. ಈ ಜೊತೆಯಲ್ಲಿ ಪಟ್ಟ ಮಾಡಿಸಿದ್ದೀವಿ, ಪಟ್ಟ ಮಾತ್ರ ಸೇಲ್ಗಿರೋದು. ದೊಡ್ಡ ಅಕ್ಕಿಗಳು ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಗೆ ಜೊತೆ ಪಟ್ಟ ಮಾಡಿಸೀನಿ, ತುಂಬ ಚೆನ್ನಾಗಿ ಬಂದಿದೆ ಜೊತೆ ಪಟ್ಟ. ಸಿಂಗಲ್ ಪಟ್ಟ ಕೊಡ್ತಾಯಿಲ್ಲ, ಜೊತೆ ಪಟ್ಟ ಮಾತ್ರ ಕೊಡ್ತಾಯಿರೋದು. ಯಾರ ಹತ್ರ ಹೋದ್ರೂ ಒಂದು ಒಳ್ಳೆ ಲೈನ್ ಆಗಲಿ, ಅವ್ರ ಅಕ್ಕಿ ಆಡಿಸಿದ್ರೂ ಅವ್ರ ಹತ್ರನೇ ಒಂದು ಒಳ್ಳೆ ಲೈನ್ ಆಗಲಿ, ಚಿಕ್ಕ ಜೊತೆ ಆಗಲಿ ಅಂದ್ಬಿಟ್ಟು ಜೊತೆ ಪಟ್ಟ ಕೊಡ್ತಾಯಿರೋದು. ದೊಡ್ಡ ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಆನೆಕಲ್ ರೆಗ್ದಾರಲ್ಲಿ ತುಂಬ ಹಳೆ ಲೈನಲ್ಲಿ ನಮ್ಮನೆದು ಬಂದ ಜೊತೆ ತುಂಬ ಲಾಂಗ್ ಟೈಮ್ ಇದೆ. ಇದರಲ್ಲಿ ಕೊಟ್ಟಿರೋ ಕಡೆ ಎಲ್ಲ ಹಕ್ಕಿಗಳು ತುಂಬ ಲಾಂಗ್ ಟೈಮ್ ಆಡಿದೆ. ಇದರಲ್ಲಿ ಪೂಟ್ಗಳು ತುಂಬ ಆಡಿದೆ. ಮೇನ್ ಲೈನಲ್ಲಿ ಕೊಟ್ಟರೇನು ಹಕ್ಕಿಗಳು ತುಂಬ ಲಾಂಗ್ ಟೈಮ್ ಆಡಿದೆ. ಯಾಕಂದರೆ ಇದರಲ್ಲಿ ಪೂಟ್ಗಳೇ ಒಳ್ಳೆ ಲಾಂಗ್ ಟೈಮು ಡಬಲ್ ಡಿಜಿಟ್ ತನಕ ಹಾರಿದೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೆಗ್ದಾರ್ ಬಂದ ಜೊತೆ ತೋರಿಸ್ದೆ. ಆ ಜೊತೆಯಲ್ಲಿ ಬಂದಿರೋ ಪಟ್ಟಗಳಿವು ಜೊತೆ ಪಟ್ಟನೇ ಕೊಡ್ತಾಯಿರೋದು, ಸಿಂಗಲ್ ಪಟ್ಟ ಕೊಡ್ತಾಯಿಲ್ಲ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಟಾಪ್ ಕ್ಲಾಸಾಗಿ ಬಂದಿದೆ ಪಟ್ಟಗಳು. ಚಡಿ ಶೇಪು, ನಿಂತ್ಕೊಳ್ಳೋ ಶೇಪು ನೋಡ್ಬೋದು, ಕ್ಲಾಸ್ 1 ಆಗಿರುತ್ತೆ, ಫುಲ್ ಚಡಿಯಾಗಿರುತ್ತೆ. ಈ ಪಟ್ಟ ಬಂದ್ಬಿಟ್ಟು ಗುಂಡು ತಲೆ, ಗಿಡ್ಡಿ ಚೊಂಚ್ ಬಂದಿದೆ. ಸೇಮ್ ಅದು ತಂದೆ ಥರ, ತಂದೆಕ್ಕಿಂತ ಗಿಡ್ಡಿ ಚೊಂಚಾಗತ್ತಿದ್ದು. ಕಂಡೀಷನ್, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಳ್ಳೆ ಲಾಂಗ್ ಟೈಮ್ ಬರೋ ಪಟ್ಟಗಳಿವು. ಫಸ್ಟ್ ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೆಗ್ದಾರಲ್ಲಿ ದೊಡ್ಡ ಗಂಟು ತೋರಿಸ್ದೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಕ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಹೆವಿ ಇರುತ್ತೆ, ನೋಡ್ಬೋದು. ಇಲ್ಲಿ ವೈಬ್ರೇಷನ್ ತುಂಬ ಹೆವಿ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಅಂದರೆ ಅಗ್ಲ ಇದೆ. ಕೆಂಪು ಛಾಯೆನೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಣ್ಣ ನೋಡ್ಕೊಳ್ಳಿ, ಅಗ್ಲ ರೆಗ್ಗಳು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೆವಿ ಕ್ರ್ಯಾಕ್ಸು, ಹೆವಿ ಒಡಕಲು, ಹಾರಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇದು ತುಂಬ ಹಳೆ ಲೈನ್ ಕಣ್ಣಿದು. ಇದು ನಿಮಗೆ ಬಿಳೆ ಕಣ್ಣು ಬರಲ್ಲ, ಹಾಲು ಕಣ್ಣು ಬರಲ್ಲ. ಗೋಲ್ಡ್ ಶೇಡ್ ಕಣ್ಣಲ್ಲಿ ಬಾದಾಮಿ ಶೇಡ್ ಕಣ್ಣು ಅಂತ ಹೇಳ್ತೀವಿ, ಆ ಟೈಪಲ್ಲಿ ಕಣ್ಣಿರುತ್ತೆ. ಹೆವಿ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಆನೆಕಲ್ ರೆಗ್ದಾರಲ್ಲಿ ದೊಡ್ಡ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಕ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು, ಹೆವಿ ಇರುತ್ತೆ. ವೈಬ್ರೇಷನನ್ನು ಹೆವಿ ಇದಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲಿ ಎರಡಕ್ಕೆಲ್ಲೂ ವೈಬ್ರೇಷನ್ ಹೆವಿ ಇದೆ. ಕೆಂಪು ಛಾಯೆ ನೋಡ್ಬೋದು, ತುಂಬ ಚೆನ್ನಾಗಿದೆ, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಬ್ರೀಡಿಂಗ್ ಪರ್ಪಸ್ ಹೆಣ್ಣಿದು, ದೊಡ್ಡ ಹೆಣ್ಣಿದು. ಲೆಂತ್ ವೈಸ್ ನೋಡ್ಬೋದು, ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಹೆವಿ ಒಡಕಲು ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕಪ್ಪು ಡಾರ್ಕ್ ಆಗಿ ತುಂಬ ಅಗ್ಲ ಇರುತ್ತೆ. ಅದಾದಂಗೆ ಕ್ರ್ಯಾಕ್ಸು, ಒಡಕಲೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಎಣ್ಣೆಲ್ಲಿ ಜಾಸ್ತಿ ಇದೆ. ಇವಲ್ಲಿ ಪೂಟ್ಗಳೇ ತುಂಬ ಅಕ್ಕಿಗಳು ಲಾಂಗ್ ಟೈಮ್ ಮಾಡಿದೆ. ಇದು ಒರಿಜಿನಲ್ ಲೈನು, ಮೇಯ್ನ್ ಲೈನಲ್ಲಿ ಕೊಡ್ತಾಯಿದ್ದೀನಿ. ನಮ್ಮನೆ ಮೇಯ್ನ್ ಲೈನ್ ಏನಿದೆ ಆ ಲೈನಲ್ಲಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಆನೆಕಲ್ ರೆಗ್ದಾರ್ ಮೇಯ್ನ್ ದೊಡ್ಡ ಜೊತೆ ತೋರಿಸ್ದೆ. ಆ ಜೊತೆಲಿ ಬಂದಿರೋ ಜೊತೆ ಪಟ್ಟ, ಗುಂಡು ತಲೆ, ಗಿಡ್ಡಿ ಚೊಂಚು ಈ ಪಟ್ಟ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು ಈ ಪಟ್ಟ. ಎರಡಕ್ಕಿದು ಕಂಡೀಷನ್ನು, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ ಈ ವರ್ಷಕ್ಕೆ. ಬೇಗ ಬಿಡ್ಕೊಂಬರ್ಬೇಕು. ಏನಂದರೆ ಇದರಲ್ಲಿ ಕಾಯಂಗಿಲ್ಲ, ಇಷ್ಟು ಕಲ್ಲಿ ಆಗಬೇಕು ಅಷ್ಟು ಕಲ್ಲಿ ಅಂತ ಕಾಯಂಗಿಲ್ಲ. ಈ ಸೈಜ್ ಇದ್ದರೆ ಸಾಕು, ಪಟ್ಟಗಳು ಬಿಡ್ಕೊಳ್ಳೋಕೆ ರೆಡಿ ಇದೆ ಅಂತ. ಈ ಲೈನಲ್ಲಿ ಹಕ್ಕಿ ಕಂಡೀಷನ್, ಕ್ವಾಲಿಟೀಸ್ ನೋಡ್ಬೋದು. ಈ ಪಟ್ಟನ ಒಂದು 20-25 ದಿನದಲ್ಲಿ ಈ ಪಟ್ಟನ ಹಾರಿಸ್ಕೊಬೋದು. ಈ ಪಟ್ಟನ ಒಂದು 10-15 ದಿನದಲ್ಲಿ ಈ ಪಟ್ಟನ ಹಾರಿಸ್ಕೊಳ್ಳೋ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ನಮ್ಮದು ಮೇಯ್ನ್ ಲೈನಲ್ಲಿ ಹಿಂಗೆ ಸೈಜ್ಗಳು ಬಂದುಬಿಟ್ರೆ ಸಾಕು, ಇಂಥ ಕಂಡೀಷನ್ ಇದ್ದರೆ ಸಾಕು, ಪಟ್ಟಗಳನ್ನ ಬಿಡ್ಕೊಳ್ಳೋಕೆ ರೆಡಿ ಇದೆ ಅಂದ್ಬಿಟ್ಟು. ಯಾರೇ ಈ ಪಟ್ಟ ಜೊತೆ ಪಟ್ಟನ ಇಸ್ಕೊಂಡು ಯಾರೇ ಪಟ್ಟನ ಹಾರಿಸಿದ್ರೇನು ಟೂರ್ನಮೆಂಟ್ಗೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಇನ್ನೊಂದು ಲೈನಲ್ಲಿ ಪಟ್ಟನ ಅವ್ರಿಗೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು ಅಂತ. ಸಿಂಗಲ್ ಪಟ್ಟ ನೀವು ಟೂರ್ನಮೆಂಟ್ಗೆ ಹಾರಿಸಿದ್ರೆ ಗಿಫ್ಟಾಗಿ ಸಿಂಗಲ್ ಪಟ್ಟ ಕೊಡ್ತೀವಿ. ಜೊತೆ ಪಟ್ಟನೇ ನೀವು ಎರಡಕ್ಕಿ ನಾನು ಬೇರೆ ಬೇರೆ ಟೂರ್ನಮೆಂಟಿಗೆ ಬಿಟ್ಟರೆ 2 ಪಟ್ಟನ ಗಿಫ್ಟಾಗಿ ಕೊಡ್ತೀವಿ.
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಪಟ್ಟನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು, ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಯಾಕಂದರೆ ಜೊತೆ ಪಟ್ಟ ಎತ್ಕೊಳ್ಳೋರಿಗೆ ಮಾತ್ರ ಇದು. ಒಂದು ಒಳ್ಳೆಯ ಶೋಕಿ ಬೆಳೀಲಿ. ನಮ್ಮ ಅಕ್ಕಿಗಳು ಆದಷ್ಟು ಎಲ್ಲರ ಮನೆಯಲ್ಲೂ ಹಾರಲಿ ಅಂದ್ಬಿಟ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಪಟ್ಟಗಳನ್ನ ಕೊಡ್ತಾ ಇರ್ತೀವಿ. ಆನೇಕಲ್ ರೇಗ್ದಾರಲ್ಲಿ ಜೊತೆ ಪಟ್ಟ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲು, ಚಡಿ ಬಾಲ, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಸೇಮ್ ಅದು ಅಪ್ಪ ಥರನೇ ಲಾಲ್ ಕಟ್ಟಿದಲ್ಲಿ ಚೆನ್ನಾಗಿ ಬಂದಿದೆ. ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನೂ ಕುರ್ಜ ಆದಂಗೆ ಬಣ್ಣ ಇನ್ನೂ ಚೇಂಜ್ ಆಗುತ್ತೆ. 2 ಸೈಡು ಫುಲ್ ತಿರಿ ಇದೆ. 2ನೇ ಕಲ್ಲಿ ಪಟ್ಟ ಇದು. ರೆಡಿಯಾಗಿ ಹಾರಿಸ್ಕೊಳ್ಳೋಕ್ಕೆ ರೆಡಿ ಇರೋ ಪಟ್ಟ ಇದು. ಲೆಂತ್ ವೈಸು ನೋಡ್ಬೋದು, ತುಂಬ ಚಡಿಯಾಗಿರುತ್ತೆ. ಅಗ್ಲ ಎದೆ ಇರುತ್ತೆ ನೋಡ್ಬೋದು. ಇಲ್ಲಿ ಅಗ್ಲ ಎದೆ ಚಡಿಯಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಅದು ಅಪ್ಪ ಥರನೇ ಫುಲ್ ಕಣ್ಣು ಅಗ್ಲ ಹಾಕ್ಕೊಳ್ಳುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಇದು ಇನ್ನೂ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗ್ಲ ಇದೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನು ಲೈಟಾಗಿ ಇವಾಗ ಕಣ್ಣಲ್ಲಿದೆ. ಇದು ವಯಸ್ಸಾಗ್ತಿರಂಗೆ ಇನ್ನೂ ಕ್ವಾಲಿಟೀಸ್ ತುಂಬ ಚೇಂಜಸ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಹಿಂಗೆ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇದೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಪಟ್ಟಾಲೇ ಇಂಥ ಕ್ವಾಲಿಟೀಸ್ಗಳು ತುಂಬ ಚೆನ್ನಾಗಿ ಮಾಡ್ತಾಯಿದೆ ಇದು. ರಿಂಗ್ ನಂಬರ್ 2160. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಜೊತೆ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟಿದಲ್ಲಿ ಹೆವಿ ಇದೆ. ಸೇಮ್ ಅದು ತಾಯಿ ಮೇಲೆ ಹೋಗಿರೋದು ಇದು. ಇನ್ನೊಂದು ಪಟ್ಟ ಬಂದ್ಬಿಟ್ಟು ಅದು ಅಪ್ಪ ಮೇಲೆ ಹೋಗಿರೋದು. ಇದು ಫುಲ್ಲು ತಾಯಿ ಮೇಲೆ ಹೋಗಿರೋದು. ಚುಪ್ತಿರಿ, ಉದ್ದಾತಿರಿ, ತಿರಿ ಎಲ್ಲ ಫುಲ್ ಇದೆ. ಇದೊಂದು 15-20 ದಿನದಲ್ಲಿ ಈ ಪಟ್ಟನ ಹಾರಿಸ್ಕೊಬೋದು. ಆ ಪಟ್ಟನ ನೀವು ಬೇಗನೆ ಹಾರಿಸ್ಕೊಬೋದು. ಲೆಂತ್ ವೈಸ್ ನೋಡ್ಬೋದು, ಚೆನ್ನಾಗಿರುತ್ತೆ. ಅಗ್ಲ ಇದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಅಗ್ಲ ಅಂದರೆ ಅಗ್ಲ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಅಪ್ಪ ಅಮ್ಮಕ್ಕಿಂತ ಹೆವಿಯಾಗಿ ಬರುತ್ತೆ ಇದು. ಇವಾಗಲೇ ನೋಡ್ಬೋದು ಬ್ಲೂ ಶೇಡಲ್ಲಿದೆ. ಇದು ವಯಸ್ಸಾಗ್ತಾ ಆಗ್ತಾ ಹೆವಿ ಬ್ರೀಡರೇಷನ್ಗೆ ಟರ್ನ್ ಆಗುತ್ತೆ. ಮೀಡಿಯಮ್ ಸೈಜ್ ಪುತ್ಲಿ, ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಕಣ್ಣು ಪೂರ್ತಿ ಬ್ಲೂ ಶೇಡು ಹೆವಿಯಾಗಿರುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಈ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 1947.